ಬನ್ನಿ ಇಲ್ಲಿ. ಎಂತ ಮಾಡೈತಿ? ಎಂತ ಸರಿ ರೀ ಆಚೆ. ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಕ್ಕಿತ್ತು. ಎಂತ ವಿಷಯ? ನಾ ಈಗ ಹೇಳೋ ವಿಷಯ ಭಾಳ ಗಂಭೀರ ಇತ್ತು. ಸಮ ಕೇಳಿ. ಹೇಳು ಮಾರೈತೆ. ನನಗೆ ಆ ಭುವನಲ್ಲಿ ಯಾಕೋ ಅನುಮಾನ. ಅನುಮಾನ? ಎಂತ ನಮೂನೆ ಅನುಮಾನ ಮಾರೈತಿ? ಎಂತ ಆಯ್ತು ಈಗ? ಹೌದು, ನಮ್ಮ ಸವಿತಾ ಸವಿತಾ ಈ ಭುವನ ಎಂತಕೋ ನಮ್ಮ ಸವಿತನ ಹತ್ರ ಜಾಸ್ತಿ ಮಾತಾಡ್ದಂಗಿತ್ತು. ಅವಳನ್ನ ಅಲ್ಲ, ನಾ ಹೇಳದ್ ಕೇಳಿ, ನೀವ್ ಯಾರ ಹತ್ರ ಜಗಳ ಮಾಡೋದು ಬೇಡ. ಆ ಭುವನ ಯಾಕೋ ಜಾಸ್ತಿ ಸಲಿಗೆಯಿಂದ ಸವಿತನ ಹತ್ರ ಮಾತಾಡ್ತಿದ್ದ. ನಮ್ ಸವಿತಾ ಅವನ ಹಿಂದೆನೆ ಓಡಾಡ್ತಿದ್ಲು. ಅನುಮಾನ ಅಂದೆ. ಬಾಯ್, ನಿನ್ನ ಮಂಡ್ಯ ಪೂರ ಲಗಾಡ ಆಯ್ತು ಮಾರೈತಿ. ತಲೆ ಸರಿ ಇಲ್ಯಾ? ಭುವನ ಎಲ್ರಿಗೂ ಚಂದ ಮಾತಾಡ್ತಾನೆ. ಅವ ಒಳ್ಳೆ ಕೆಲಸ ಮಾಡದೇ ಇರೋ ಗಂಡಿರ್ಬೋದು, ಆದ್ರೆ ಈ ನಮೂನೆ ಕೆಲಸ ಮಾಡಲ್ಲ, ತಿಳಿತಾ? ಅಲ್ಲ, ಆದ್ರೂ ನಂಗೆ ಎಂತಕ್ಕೋ. ಏಯ್ ಸೋಮನೇರ, ಭುವನ ಕೆಟ್ಟವನಲ್ಲ. ಒಂದು ಮನೆ ಅಂದಮೇಲೆ ಎದ್ರಿಗೆ ಸಿಗ್ತಾರೆ, 4 ಮಾತಾಡ್ತಾರೆ. ತಪ್ಪೆಂತ ತಿಳಿಯದ? ಇಷ್ಟಕ್ಕೂ ನಮ್ಮ ಮಗಳ ಜೊತೆ ನಮ್ಮ ಕೈ ಇದ್ದ ಮೇಲೆ ತಲೆ ಬಿಸಿ ಅಂತಕ್ಕ. ಅಲ್ಲ, ಆದ್ರೂ ಬೇಡ, ಈ ವಿಷಯ ಇಲ್ಲಿಗೆ ಬಿಡು. ಯಾರಾದ್ರೂ ಕೇಳ್ರೆ ಹೇಸಿಗೆ ಅನಿಸುತ್ತೆ. ನಿನಗೆ ಅಷ್ಟೇ ತಲೆ ಬಿಸಿ ಅಂದರೆ ಸವಿತಿನ್ಗಳು, ಅರ್ಥ ಆಯ್ತಾ? ಅಲ್ಲ, ಅವಳ ಮದುವೆ ವಿಷಯ ಎಂತ ಯೋಚನೆ ಮಾಡಿದ್ರಿ? ಸ್ವಲ್ಪ ಸುಮ್ಮನೆ ಮರೈತಿ. ಅವತ್ತು ಅವಳು ಅಷ್ಟು ಗಲಾಟೆ ಮಾಡಿದ್ ಕಾಣಲಿಲ್ಲ ನೀನು? ಎಂಥ ಹುಡುಗೋದು ಅಷ್ಟು ಸುಲಭದ ವಿಷಯ ಯೋಚನೆ ಮಾಡುವ. ಇತ್ತೀಚೆಗೆ ನೀನು ಭಾರಿ ಚೊರೆ ಆಗ್ಬಿಟ್ಟೆ ಮಾರಾಯ್ತಿ. ಅಮ್ಮ, ಇದಲ್ದ ನಿನ್ನ ಕತಿ ಮಾಡ್ತೆ ನಾನು. ಎಂತ ಮಾಡಿ ಹೇಳಿ, ನಂಗೆ ಗೊತ್ತಿತ್ತು.